ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ. ಇದು ಬಹಳ ದಿನಗಳಿಂದ ರಿಕ್ವೆಸ್ಟ್ ಮಾಡಿದ್ರಿ. ನಮ್ಮ ಕರ್ನಾಟಕದ ಸ್ಪೆಷಲ್ ವಾಂಗಿಬಾತ್ ಮಾಡೋದನ್ನು ಈ ಹಿಂದೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಆಲ್ರೆಡಿ ತುಂಬ ಜನ ನೋಡಿದ್ದೀರಾ. ಇವತ್ತು ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ವಾಂಗಿಬಾತ್ ಪುಡಿ ಹೇಗೆ ಮನೆಯಲ್ಲಿ ಈಸಿಯಾಗಿ ವಾಂಗಿಬಾತ್ ಪೌಡರ್ ಹೇಗೆ ಮಾಡ್ಬೋದು ಅಂತ ನೋಡೋಣ. ಇದು ಈಸಿ ವಾಂಗಿಬಾತ್ ಪೌಡರ್. ವಾಂಗಿಬಾತ್ ಪುಡಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಕಾಳು, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಜಾಕಾಯಿ. ಯಾವುದೇ ಪುಡಿ ಅಂದರೆ ನಾವು ಹುರ್ಕೊಂಡು ಪೌಡ್ರ್ ಮಾಡೋಂಥದ್ದು. ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡಬೇಕು, ಹಾಗೂ ಹುರಿದಾಗ ಅದರ ರುಚಿ ಹೆಚ್ಚುತ್ತೆ, ಹಾಗೂ ಜಾಸ್ತಿ ಸ್ಟೋರೇಜ್ ಲೈಫ್ನು ಜಾಸ್ತಿ ದಿನ ಇರುತ್ತೆ. ಅದರಿಂದ ಚೆನ್ನಾಗಿ ಹುರ್ಕೋಬೇಕು. ಮೊದಲನೇ ಸ್ಟೆಪ್ಪು ಪುಡಿ ಮಾಡೋದಕ್ಕಿಂತ ಮುಂಚೆ ಹುರ್ಕೊಳ್ಳೋಂಥದ್ದು. ಒಂದು ಪ್ಯಾನ್ ಇಟ್ಟಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಚಮಚದಷ್ಟು ಎಣ್ಣೆ ಮತ್ತು 1 ಸ್ಪೂನಷ್ಟು ಸಾಕು. ಮೊದಲನೇದಾಗಿ ನಾನಿಲ್ಲಿ ಸ್ಪೈಸಸ್ನ ಫ್ರೈ ಮಾಡ್ಕೋತೀನಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಮರಾಠ ಮೊಗ್ಗು. 4 ತುಂಡಷ್ಟು ಚಕ್ಕೆ, 4 ಪೀಸ್ ಇದೆ ಇಲ್ಲಿ ಚಕ್ಕೆ. ಲವಂಗ ಒಂದು 6, ಏಲಕ್ಕಿ ಒಂದು 4ರಿಂದ 5 ಏಲಕ್ಕಿ, ಮರಾಠ ಮೊಗ್ಗು 3. ಚಕ್ಕೆ, ಲವಂಗ, ಏಲಕ್ಕಿ ಕಡಿಮೆ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆ ಘಮ ಬರಬೇಕು. ಯಾವುದೇ ಪುಡಿಗೆ ಹುರ್ಕೊಳ್ಳೋವಾಗ ಫ್ಲೇಮ್ ಕಡಿಮೆ ಇರಬೇಕು, ಯಾಕಂದರೆ ಅದು ರುಚಿನೇ ಕೆಟ್ಟೋಗುತ್ತೆ. ಕಪ್ಪಾದರೆ ಹೋಯಿತು, ಆ ಟೇಸ್ಟೇ ಚೇಂಜ್ ಆಗೋಗುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಇಲ್ಲಿ ನಾನು ಗುಂಟೂರು ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಬಳಸ್ತಾ ಇದ್ದೀನಿ. ಗುಂಟೂರು ಖಾರಕ್ಕೆ, ಬ್ಯಾಡಗಿಲೇನು ಖಾರ ಬರೋದಿಲ್ಲ, ನಿಮಗೆ ರುಚಿ ಚೆನ್ನಾಗಿರುತ್ತೆ. ಹಾಗೂ ಒಂದೊಳ್ಳೆ ಕೆಂಪು ಬಣ್ಣಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ನಾನು ಮಾಡ್ತಾರೆ ಅಳತೆಗೆ ಒಂದು 25 ಗುಂಟೂರು ಮೆಣಸಿನ್ಕಾಯಿ ಇದೆ ಇಲ್ಲಿ, ಹಾಗೂ 10 ಬ್ಯಾಡಗಿ ಮೆಣಸಿನ್ಕಾಯಿ. ಒಳ್ಳೆ ಕಲರ್ ಬರೋದಕ್ಕೆ ಇದು. ಸ್ವಲ್ಪ ಎಣ್ಣೆ ಹಾಕಿನೇ, ಎಣ್ಣೆ ಇದೆ ಆಲ್ರೆಡಿ ಅದರಲ್ಲಿ, ಸ್ಪೈಸಸ್ ಫ್ರೈ ಮಾಡಿರೋದ್ರಲ್ಲಿ. ಮೆಣಸಿನ್ಕಾಯಿ ಬಾಡಿಸ್ಕೊಂಡಾಗ ಘಾಟ್ ಬರೋದಿಲ್ಲ. ಡ್ರೈ ರೋಸ್ಟ್ ಮಾಡಿದ್ರೆ ತುಂಬ ಘಾಟು. ಎಣ್ಣೆ ಇದ್ದಾಗಲೇ ನಾವು ಇದನ್ನು ಬಾಡಿಸಿಟ್ಕೊಳ್ಳೋಣ. ಆಗಿದೆ ಈಗ. ಈ ಪೌಡರ್ ಮಾಡೋದಕ್ಕೆ ಎಲ್ಲ ಒಟ್ಟಿಗೆ ಹಾಕಿ ಬಾಡಿಸ್ಬಾರ್ದು. ಒಂದೊಂದೇ ಸಪ್ರೇಟಾಗಿ ಒಂದೊಂದು ಫ್ರೈ ಮಾಡ್ಕೊಳ್ಳೋ ಟೈಮಿಂಗ್ಸ್ ಬೇರೆ ಇರುತ್ತೆ. ಎಲ್ಲ ಒಟ್ಟಿಗೆ ಹಾಕಿ ಹುರಿಬಾರ್ದು. ಕಡಲೆಬೇಳೆ ಅಳತೆನ ಹೇಳ್ತೀನಿ ನಾನು. ಇಲ್ಲಿ ನಾನು ಕಪ್ಪು ತೊಗೊಂಡಿದ್ದೀನಿ. ನೀವು ಯಾವುದೇ ಕಪ್ಪು, ಗ್ಲಾಸ್ ಯಾವುದಾರ ಪ್ರಮಾಣದಲ್ಲಿ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಆ ಮೆಜರ್ಮೆಂಟ್ ಪ್ರಕಾರ ನೀವು ತೊಗೋಬೋದು. ಕೆಲವರು ಗ್ಲಾಸಲ್ಲಿ ತೊಗೋತಾರೆ, ಕಪ್ಪಲ್ಲಿ ತೊಗೋತಾರೆ, ಬೌಲಲ್ಲಿ ತೊಗೋತಾರೆ. ಇಲ್ಲಿ ನಾನು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆ. ನಾನು ಹಾಗೇ ಮಾಡ್ತಾ ಮೆಜರ್ಮೆಂಟ್ಸ್ನ ಹೇಳ್ತೀನಿ. ಇದನ್ನು ಈಗ ಕಡಲೆಬೇಳೆನ ಕೆಂಪಗೆ ಹುರ್ಕೊಳ್ಳಿ. ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಪ್ರತಿಯೊಂದು ಇಂಗ್ರೀಡಿಯೆಂಟು ಅಷ್ಟೇ ನಾವು ಅದು ಬಾಡಿಸೋವಾಗ ಆ ಘಮ ಗೊತ್ತಾಗುತ್ತೆ, ಹಸಿ ವಾಸನೆ ಹೋಗಿ ಒಂದು ಒಳ್ಳೆ ಘಮ ಬರುತ್ತೆ. ಆದಷ್ಟು ಕಡಿಮೆ ಫ್ಲೇಮಲ್ಲೇ ಯಾವುದೇ ಪೌಡ್ರ್ ಮಾಡುವಾಗ ಹುರ್ಕೋಬೇಕು. ವಾಂಗಿಬಾತ್ ಅಂದ್ರೇ ತುಂಬ ಜನಕ್ಕೆ ಇಷ್ಟ ಆಗೋಂಥದ್ದು. ಆ ಪೌಡ್ರು ನಾವು ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಕೆಂಪಿಗೆ ಹುರ್ಕೋಬೇಕು. ವಾಂಗಿಬಾತ್ ಪುಡಿಗೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಸಮ ಪ್ರಮಾಣ. ಅರ್ಧ ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಉದ್ದಿನಬೇಳೆ. ಇದು ಸಹ ಒಂದು ಉದ್ದಿನಬೇಳೆ ಕೆಂಪು ಬಣ್ಣಕ್ಕೆ ತಿರ್ಗೋವರೆಗೂ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗಿದೆ, ಕೆಂಪಗಾಗಿದೆ. ನಮಗೆ ಇಷ್ಟು ಕೆಂಪಾಗಬೇಕು. ಈಗ ಒಂದು ಪ್ಲೇಟ್ಗೆ ಹಾಕ್ಕೊತೀನಿ. ಅರ್ಧ ಕಡಲೆಬೇಳೆ, ಅರ್ಧ ಉದ್ದಿನಬೇಳೆ ತೊಗೊಂಡ್ರೆ 1 ಕಪ್ಪಷ್ಟು ಧನಿಯಾ ಕಾಳು.
ಧನಿಯಾ ಗಮ್ಮನವರೆಗೂ ಬಾಡಿಸ್ಕೊಳ್ಳಿ. ಧನಿಯಾ ಹುರಿಯೋವಾಗೆಲ್ಲ ಇದು ಎಣ್ಣೆ ಏನಿಲ್ಲ, ಏನು ಎಣ್ಣೆ ಹಾಕಿದ್ದೀನಿ ಅದು ಕಡಲೆಬೇಳೆ, ಉದ್ದಿನಬೇಳೆ, ಸ್ಪೈಸಸ್ಸು ಹಾಗೂ ಮೆಣಸಿನ್ಕಾಯಿಗೆ ಕಂಪ್ಲೀಟ್ ಆಗಿದೆ, ಸಾಕು. ಡ್ರೈ ಆಗೇ ಹುರ್ಕೋಬೋದು, ಅದಕ್ಕೇನು ಎಣ್ಣೆ ಬೇಕಾಗಲ್ಲ, ಪ್ಯಾನಲ್ಲಿರೋಂಥದ್ದೇ ಸಾಕಾಗುತ್ತೆ. ಆಗಿದೆ ಈಗ. ಎಲ್ಲ ಹುರಿದಿಟ್ಕೊಂಡಿದ್ದೀವಿ ನಾವು ವಾಂಗಿಬಾತ್ ಪುಡಿಗೆ. ಇದು ತಣ್ಣಗಾಗಬೇಕು, ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅದೇ. ಬಿಸಿಲೇ ನಾವು ರುಬ್ಬಕ್ಕೆ ಹೋಗಬಾರ್ದು, ಪೇಸ್ಟ್ ಫಾರ್ಮ್ಗೆ ಆಗುತ್ತೆ. ಬಿಸಿ ಬಿಸಿ ರುಬ್ಬಿದಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಮೇನ್ ಅದೇ. ಯಾಕಂದರೆ ಇದು ಶೆಲ್ಫ್ ಲೈಫ್ ಇರಬೇಕು, ಜಾಸ್ತಿ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥದ್ದು. ಆದ್ದರಿಂದ ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ನುಣ್ಣಗೆ ರುಬ್ಕೋಬೇಕು. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ವಾಂಗಿಬಾತ್ ಪುಡಿಗೆ ಎಲ್ಲ ಹುರ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಈಗ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಜಾಕಾಯಿ ಸ್ವಲ್ಪ ತುರಿದು, ಸ್ವಲ್ಪ ಕ್ವಾಂಟಿಟಿಲಿ ಮಾಡುವಾಗ ನಾವು ಸ್ವಲ್ಪ ತುರ್ಕೊಂಡ್ರೆ ಸಾಕಾಗುತ್ತೆ. ಜಾಕಾಯಿ ಪುಡಿ ಏನಿದ್ರು ಒಳ್ಳೆ ಘಮ ಕೊಡುತ್ತೆ ವಾಂಗಿಬಾತಲ್ಲಿ. ವಾಂಗಿಬಾತ್ ಪೌಡರ್, ಘಮ ಘಮ ಅಂತೀರ ವಾಂಗಿಬಾತ್ ಪೌಡರ್, ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಮನೇಲಿ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನೋಡಿದ್ದೀರಾ. ರುಚಿ ನೋಡೋದಕ್ಕೆ ಮುರಳಿಯವ್ರಿಗೆ ನಾನು ವಾಂಗಿಬಾತ್ ಕಲಿಸಿಟ್ಟಿದ್ದೀನಿ. ಹಾಗೂ ಹಿಂದಿನ ವಿಡಿಯೋದಲ್ಲಿ ನಾವು ವಾಂಗಿಬಾತ್ ಆಲ್ರೆಡಿ ಮಾಡೋದನ್ನು ತೋರಿಸಿದ್ದೀವಿ. ಇವತ್ತು ವಾಂಗಿಬಾತ್ ಪುಡಿ ಫ್ರೆಶ್ ಆಗಿ ಮಾಡಿರೋದು, ವಾಂಗಿಬಾತ್ ಟೇಸ್ಟ್ ಹೇಗಿದೆ ಅಂತ ಮುರಳಿಯವರು ತಿಂದು ನೋಡಿ ಹೇಳ್ತಾರೆ. ಬನ್ನಿರಿ. ಆಹಾ ಘಮ 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 ಅಂತ ಇದೆ ಅಡುಗೆ ಮನೆಯೆಲ್ಲನೂ. ಅಂದರೆ ನಿಮಗೆ ಗೊತ್ತಾಗುತ್ತೆ ಮನೇಲಿ ಏನೋ ಒಂದು ಪುಡಿನ ಹುರಿದಿದ್ದಾರೆ, ಘಮ ಘಮ ಅಂತ ಇದೆ ಅಂಥೇಳಿ. ಪುಡಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಮನೆಗಳಲ್ಲಿ ನಾವು ಮಾಡಿ ಇಟ್ಕೊಂಡ್ರೆ ಪುಡಿ ಒದಗುತ್ತೆ, ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಆಮೇಲೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಯಾವಾಗಲೂ ಫ್ರೆಶ್ ಪುಡಿಗಳನ್ನ ಮಾಡಿ ಮನೆಯಲ್ಲಿ ನಾವು ಈ ಥರ ಬಾತ್ಗಳನ್ನ ಮಾಡಿಕೊಂಡ್ರೆ ತುಂಬ ಮಜವಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನ ಕೇಳಿದರು, ಸಾರ್ ವಾಂಗಿಬಾತ್ ಪುಡಿ ತೋರಿಸಿ, ಪುಳಿಯೋಗರೆ ಪುಡಿ ತೋರಿಸಿ, ಮನೇಲೇ ಮಾಡ್ಕೋಬೇಕು ನಾವು. ಯಾಕಂದರೆ ಎಲ್ಲ ಕಡೆ ಅಂಗಡಿಲಿ ಸಿಗುತ್ತೆ, ಅಂಗಡಿಲಿ ಸಿಗೋದು ಅಂಗಡಿಲಿ ಸಿಗೋದೇ ಸರ್. ಮನೇಲಿ ಮಾಡ್ಕೊಳ್ಳೋದು ಮನೆ ರುಚಿನೇ ಬೇರೆ ಸರ್. ತುಂಬ ಸಖತ್ತಾಗಿರೋದು ಮಾಡಿದ್ದಾರೆ. ಮನೆಯಲ್ಲೇ ಮಾಡ್ಕೋಬೋದು ಅಂತ ಪುಡಿಯನ್ನು ಮಾಡಿ ತೋರಿಸಿದ್ದಾರೆ. ಅದರೊಳಗೆ ಅನ್ನವನ್ನು ಕಲಿಸಿದ್ದಾರೆ. ಕೊಡಿ ಮೇಡಮ್ ನೋಡ್ಬೋಣ. ನಮಗೆ ಪುಡಿ ಬಗ್ಗೆ ಗೊತ್ತಾಗಲ್ಲ, ಅನ್ನದ ಬಗ್ಗೆ ಮಾತ್ರ ಗೊತ್ತಾಗುತ್ತೆ. ಹುರಿದು ಮಾಡಿದ್ರೆ ಅದ್ರ ಮಜಾನೇ ಬೇರೆ ರೀ. ಘಮ ಹೆಂಗಿದೆ ಅಂದರೆ ಓಹೋ, ಒಂದು ಸರಿ ನೀವೇನಾದ್ರು ಒಂದು kg ಮೆಣಸಿನ್ಕಾಯ್ದು ಮಾಡಿ ಇಟ್ಕೊಂಡ್ರೆ 4 ಜನ ಇರೋ ಮನೆಗೆ ಹೆಚ್ಚು ಕಡಿಮೆ 4-5 ತಿಂಗಳು ಬರುತ್ತೆ. ಮದುವೆ ಮನೆಗಳಿಗೆ ಹೋದರೆ ನಿಮಗೆ ವಾಂಗಿಬಾತ್ ತುಂಬ ರುಚಿಯಾಗಿ ಅನಿಸುತ್ತೆ. ಏನಕ್ಕೆ ಅನಿಸುತ್ತೆ ಅಂದರೆ ಅವರು ಅಲ್ಲೇ ಚೆನ್ನಾಗಿ ಹುರಿದು ಪುಡಿ ಮಾಡಿಕೊಂಡು ಕಲಿಸೋವಂಥದ್ದು. ಆ ಥರನೇ ಇದೆ ಇದು. ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ. ಅದು ಬಿಳಿ ಬದನೆಕಾಯಿ ಹಾಕಿ. ನೀವು ಕೂಡ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾರೆ. ಈ ಥರ ಒಳ್ಳೊಳ್ಳೆ ಅಡುಗೆಗಳು ಮನೆಯಲ್ಲೇ ನೀವು ಮಾಡ್ಕೋಬೋದು, ಮಜವಾಗಿರುತ್ತೆ. ತುಂಬ ದಿವಸದಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ, ಅಜೀರ್ಣ, ಉಳಿ ತೇಗು, ಎದೆ ಉರಿ ಇವೆಲ್ಲ ಬರ್ತಾ ಇರುತ್ತೆ. ಏನು ಮಾಡೋದು ಮುರಳಿಯವ್ರೆ, ಏನು ಮಾಡೋದು ಅಂತ ನಮಗಂತೂ ಕೇಳ್ತಾ ಇರ್ತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗೆ ಇರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಅಜೀರ್ಣ, ಉಳಿ ತೇಗು, ಹೊಟ್ಟೆ ಉಬ್ರ ಇದೆಲ್ಲದಕ್ಕೂ ಕೂಡ ಒಳ್ಳೆ ರಾಮಬಾಣ ಅಂತ ಹೇಳಿದ್ರೆ ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿನ್. ವಿಜ್ಞಾನಿಗಳು, ಡಾಕ್ಟ್ರುಗಳೆಲ್ಲ ಸೇರಿಕೊಂಡು ಸಂಶೋಧನೆ ಮಾಡಿ ತಂದಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗೋವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ಸಿಕ್ಕಾಪಟ್ಟೆ ಸುಲಭ.
ಈ ಥರ ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು 40 ಅಥವಾ 30 50 ml ನೀರು ಒಳಗಡೆ ಹಾಕ್ಕೊಂಡು ದಿನಕ್ಕೆ 1 ಸರಿ ಕುಡಿದ್ರೆ ಊಟಕ್ಕಿಂತ ಮೊದಲು ಸಾಕು. ಕೆಲವರು ಜಾಸ್ತಿ ಇದ್ದರೆ 2 ಸರಿ ತೊಗೊಳ್ಳಿ. ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಅದು ಅಮೃತ್ ನೋನಿ ಗ್ಯಾಸ್ಟ್ರಿನ್ ಮಾತ್ರ. ನಾವು ತೊಗೋಬೇಕಲ್ಲ, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತಲ್ಲ, ಹೋಗಿ ತಗೊಳ್ಳಿ. ಹಂಗೆ ಮೆಡಿಕಲ್ ಶಾಪ್ಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ನೀವು ಅಮೃತ್ ನೋನಿ ಇವ್ರದ್ದು ಒಂದು 15-16 ಪ್ರಾಡಕ್ಟ್ ಇದೆ, ಅದರೆಲ್ಲವೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಒಳ್ಳೆ ಅಡುಗೆ ಎಣ್ಣೆ, ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆನ ಬಳಸಿ ನಾವು ಬಿಸಿ ಬಿಸಿ ವಾಂಗಿಬಾತನ್ನು ಮಾಡಿದ್ದೀವಿ. ಭಾರತದ ನಂಬರ್ 1 ಅಡುಗೆ ಎಣ್ಣೆ, ಜೊತೆಗೆ ಫಿಸಿಕಲಿ ರಿಫೈನ್ ಮಾಡಿರೋದು ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಎಣ್ಣೆ ಮಾತ್ರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸನ್ ಪ್ಯೂರ್ ಆಯಿಲನ್ನು ಬಳಸಿ ನಮ್ಮ ಅಡುಗೆಗಳನ್ನ ಮಾಡ್ತಾಯಿದ್ದೀವಿ. ನೀವು ಕೂಡ ಸನ್ ಪ್ಯೂರ್ ಆಯಿಲ್ನೇ ಬಳಸಿ. ಸನ್ ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಅಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಸನ್ ಪ್ಯೂರ್ ಅವರ ಪ್ರಾಡಕ್ಟನ್ನು ನೀವು ಶಾಪಿಂಗ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಅವ್ರದ್ದು ಒಂದು 3-4 ಪ್ರಾಡಕ್ಟ್ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಇಡ್ಲಿ, ದೋಸೆ, ರವಾ ದೋಸೆ ಎಲ್ಲ ಬಂದ್ಬಿಡುತ್ತೆ. ಮಿಲೆಟ್ ದೋಸೆಗಳೆಲ್ಲ ಬರ್ತಾಯಿದೆ, ಮಿಲೆಟ್ಸ್ ಇಡ್ಲಿಗಳೆಲ್ಲ ಬರ್ತಾಯಿದೆ. ಅದಕ್ಕಿಂತ ಮೊದಲು ಮಿಲೆಕ್ಸ್ ಅವ್ರದ್ದು ಒಳ್ಳೆ ಪ್ರಾಡಕ್ಟ್ ಇದೆ ಇವಾಗ, ಮಿಲೆಕ್ಸ್ ಚೂರ್ಣಮ್ ಅಂತ. ಅದೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ದಿನದಲ್ಲಿ 1 ಹೊತ್ತು ಊಟದ ಬದಲು 1 ಗ್ಲಾಸ್ ಅದನ್ನು ಕುಡಿದ್ರೆ, ನೀರಿಗೆಲ್ಲ ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೊಂಡು ಕುಡಿಬೋದು ಬಿಸಿ ಮಾಡಿ. ಇಲ್ಲಾಂದರೆ 1 ಗ್ಲಾಸ್ ಹಾಲು ಹಾಕಿ ಅದ್ರಿಗೆ ಪೌಡ್ರ್ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಕಲಸಿ ಅದನ್ನು 1 ಗ್ಲಾಸ್ ಕುಡಿದ್ರೆ ನಿಮಗೆ ತಾಕತ್ಗೆ ದವ 1 ಹೊತ್ತಿನ ಊಟ ಬಿಡ್ಬೋದು. ಸಣ್ಣನೂ ಹಾಕ್ತೀರಿ, ಶುಗರ್ ಲೆವೆಲ್ಲು ನಾರ್ಮಲ್ಲಾಗಿರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, BP ಕಂಟ್ರೋಲ್ ಇರುತ್ತೆ. ಇದೆಲ್ಲ ಆಗಬೇಕು ಅಂದರೆ ಮಿಲೆಕ್ಸನ್ನು ತೊಗೋಬೇಕು, ಕುಡಿಬೇಕು. ಮಿಲೆಕ್ಸ್ ಅವ್ರದ್ದು ಚೂರ್ಣಮ್ ಅಂತಿದೆ, ಇನ್ನೊಂದು ಡ್ರಿಂಕ್ ಇದೆ, ಮಿಲೆಕ್ಸ್ ಡ್ರಿಂಕ್ ಇದೆ ಅಲ್ಲ, ಒಂದು ಹೆಲ್ದಿ ಡ್ರಿಂಕ್ ಇದೆ. ಅದು ಬಿಟ್ಟು ಮಕ್ಳಿಗೊಂದಿದೆ ಫಾರೆಕ್ಸ್ ಥರ, ಸಖತ್ತಾಗಿದೆ ಅದು ಮಕ್ಳಿಗೋಸ್ಕರನೇ ಮಾಡಿರುವಂಥ ಸಿರಿಧಾನ್ಯಗಳನ್ನ ಬಳಸಿ ಮಾಡಿರುವಂಥದ್ದು. ಅದು ಮದರ್ ರೂಟ್ ಅಂತೇಳಿ, ಅದು ಕೂಡ ತುಂಬ ಚೆನ್ನಾಗಿದೆ. ತುಂಬ ಜನ ತಾಯಂದಿರು ಅವ್ರ ಮಕ್ಕಳಿಗೆ ತಿನ್ಸೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿ ಸಿಗುತ್ತೆ? ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ನೀವೇನು ಬೇಕಾದ್ರೂ ಶಾಪ್ ಮಾಡ್ಬೋದು. ಮಿಲೆಕ್ಸ್ ಅವ್ರದ್ದು ಎಲ್ಲ ಪ್ರಾಡಕ್ಟು ಅಲ್ಲಿದೆ. ರೆಜುಏಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ರೆಜುಏಜ್ ಕ್ಲಿನಿಕ್ಕು ನ್ಯೂ ಬೇಲ್ ರೋಡಲ್ಲಿದೆ. ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ ಅಲ್ಲಿ. ನೀವು ಅಲ್ಲಿ ಹೋಗಿ ಸಿರಾಜ್ ಅವ್ರನ್ನ ಭೇಟಿ ಮಾಡ್ಬೋದು. ನಿಮ್ಮ ಚರ್ಮದ ಸಮಸ್ಯೆ, ಕೂದಲಿನ ಸಮಸ್ಯೆ ಅಥವಾ ಮಚ್ಚೆ, ಮೊಡವೆಗಳು ಈ ಥರ ಏನಾರು ಬಂದಿತ್ತು ಅಂತ ಹೇಳಿದ್ರೆ ಒಂಥರ ಆ್ಯಂಟಿ ಏಜಿಂಗ್, ಅಂದರೆ ವಯಸ್ಸಾಗೋ ಥರ ಕಾಣಬಾರ್ದು, ಯಾವಾಗಲೂ ಏಜ್ ಮ್ಯಾನೇಜ್ಮೆಂಟ್ಗೂ ಅನ್ಕೋಬೋದು. ಕೂದಲನ್ನ ಉದ್ದವಾಗಿ ಬೆಳೆಸ್ಕೋಬೇಕು ಅಂದ್ಕೊಂಡಿರೋರು, ಚರ್ಮದ ಕಾಂತಿ ಹೆಚ್ಚಿಸುವಂಥವ್ರು, ಅಥವಾ ಏನಾದ್ರು ಲೇಸರ್ ಟ್ರೀಟ್ಮೆಂಟ್ ತೊಗೋಬೇಕು, ಏನೋ ನನ್ನ ಕಪ್ಪಾಗ್ಬಿಟ್ಟಿದೆ ಅಂತ ಅಂದ್ಕೊಂಡಿರೋರು, ಇವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಜಾಗ ಇದಪ್ಪ ಅಂದರೆ ರೆಜುವೇಜ್ ಕ್ಲಿನಿಕ್ಕು ನ್ಯೂ BL ರೋಡಲ್ಲಿದೆ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸೀದಾ ನಿಮ್ಮನ್ನು ಕರ್ಕೊಂಡೋಗಿ ಅವರ ಕ್ಲಿನಿಕ್ಕಿಗೆ ಬಿಟ್ಬಿಡುತ್ತೆ. ನಿಮ್ಮನ್ನ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. 9902479694. ಮತ್ತೊಮ್ಮೆ 9902479694 ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆಯದು, ಭಾಳ ದಿವಸಗಳ ಭಾಳ ಜನಗಳ ಇಷ್ಟ ಇದು. ವಾಂಗಿಬಾತ್ ಪುಡಿ ಮನೇಲೇ ಮಾಡ್ಕೋಬೇಕು, ನಾವು ಹೆಂಗೆ ಮಾಡ್ಕೋಬೇಕು, ಮದುವೆ ಮನೆಗಳ ಥರ ಮಾಡೋ ಥರನೇ ಇರುತ್ತಾ, ಹೋಟ್ಲಲ್ಲಿ ಮಾಡೋಕ್ಕಿಂತ ರುಚಿಯಾಗಿರುತ್ತಾ ಅಂತ ಸಾಕಷ್ಟು ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಉತ್ತರ ಇದೆ ನಮ್ಮ ಅದ್ಭುತವಾಗಿರುವಂಥ ವಾಂಗಿಬಾತಿನ ಪುಡಿ. ಮಾಡ್ಕೊಳ್ಳಿ. ನಿಮ್ಮ ಮನೇಲೂ ಕೂಡ ಟೇಸ್ಟ್ಗೋಸ್ಕರ ಮಾಡ್ಕೊಳ್ಳೋದಲ್ಲ, ಮಾಡಿ ಇಟ್ಕೊಂಬಿಡಿ ಇದನ್ನು. ಯಾಕಂದರೆ ಮಾಡಿದ ಒಂದು ಸರಿ ಮಾಡಿಕೊಂಡ್ರೆ 3-4 ತಿಂಗಳು ನಿಮ್ಮ ಮನೆಗೆ ಖಂಡಿತವಾಗ್ಲೂ ಬರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಹೊಸ ಅಡುಗೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.